ಇವತ್ತು ನಾನು ಯಾವುದೇ ಕಾರಣಕ್ಕೂ ಇನ್ನು ಟೀಕೆಗಳು ಮಾಡೋಂಥವ್ರಿಗೆ ಯಾರಿಗೆ ಅವ್ರಿಗೆ ಒಬ್ಬರಿಗೆ ಮಾತ್ರ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಮಾಲೂರು ತಾಲೂಕಿನ ನನ್ನ ಯಾವುದೇ ಪಕ್ಷದ ನಾಯಕರು ಮುಖಂಡರುಗಳಾಗಿರ್ಬೋದು, ಯಾವುದೇ ಜನಾಂಗದವರಾಗಿರ್ಬೋದು, ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗ ನಾನು ಅದಕ್ಕೆ ಕೌಂಟರ್ ಕೊಡೋದಿಲ್ಲ ಅಂತ ಮೊದಲಿಂದೂ ಹೇಳಿದ್ದೀನಿ. ನಾನು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಆದರೆ ಈ ವ್ಯಕ್ತಿಯಿಂದ ನಾವು ತಿನ್ನಂಥ ನೋವು, ಅವರೇನು ಮಾತಾಡಿದ್ರು ನಾನೇನು ಮಾತಾಡಿದ್ದೆ, ಎಷ್ಟು ಕಷ್ಟಗಳು ನೋವು ತಿಂದೆ, ಆದರೆ ಇನ್ನೇನೂ ಇಲ್ಲ, ಸಮಾಧಾನ ಆಗಿದೆ ನನಗೆ. ಇನ್ನು ಮುಂದೆ ನಾನು ನನ್ನ ಬಗ್ಗೆ 1000 ಮಾತಾಡಲಿ, ನಾನಂತೂ ಅವ್ರ ಬಗ್ಗೆ ಮಾತಾಡೋಕ್ಕೆ ಇನ್ನು ಹೋಗ್ಕೂಡ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನನ್ನ ತೀರ್ಮಾನ ಏನು ಅಂದರೆ, ನನ್ನ ಮುಂದಿನ ಗುರಿ ಏನಂದರೆ ಅಭಿವೃದ್ಧಿ. ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ನನ್ನ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಇವತ್ತು ಮಾಲೂರು ತಾಲೂಕಿಗೆ ಸುಮಾರು 2,500 ಕೋಟಿಯನ್ನು ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಂಥ ಒಂದು ಹೊಸ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಿಸೋಂಥ ಕೆಲಸ ರಸ್ತೆಗಳಾಗಿರ್ಬೋದು, ಫ್ಲೇವರ್ ಆಗಿರ್ಬೋದು, 4 ಲೈನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಕೆರೆ ಆಗಿರ್ಬೋದು, ಇವೆಲ್ಲ ಕೂಡ ನನ್ನ ಗುರಿ. ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗೆ ಮಾತಾಡಲಿ, ಏನು ಬೇಕೋ ಮಾತಾಡಲಿ. ತಾವು ಕೂಡ ನೋಡಿದಿರಿ, ವೈಯಕ್ತಿಕವಾಗಿ ಮಾತಾಡಿದ್ದು ಕೂಡ ನೋಡಿದಿರಿ. ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದು ಜೊತೆಯಲ್ಲಿರೋರನ್ನ ಏನು ಆಗೋಯ್ತು, ಇನ್ನೇನು ಕಮ್ಮಿ ಇಲ್ಲ, ಇನ್ನು ಬಂದುಬಿಡ್ತದೆ, ನಾಳೆ ನಾಳಿದ್ದು MLA ನನಗೆ ಬಂದುಬಿಡ್ತದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಾಯಿದ್ವು. ಪಾಪ ಅವ್ರ ಜೊತೆಲಿರೋರು ಕೂಡ ನೋಡಾಯಿತು. ನಾನಂತೂ ಅವ್ರ ಬಗ್ಗೆ ಏನು ಮಾತಾಡಿ, ಎಷ್ಟು ಮಾತಾಡಿದ್ರು ಮಾತಾಡ್ಬೋದು. ಇನ್ನು ಇವತ್ತಿಂದ BJP ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ ಗೌಡರು, ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಷನ್, ನಿನಗೆ ನನ್ನ ಬಗ್ಗೆ ನೀನೇನು ಬೇಕೋ ಮಾತಾಡು, ನಾನು ಮಾತ್ರ ಇನ್ನು ಪುಟ್ಟಕ್ಕನಲ್ಲ ನಿನ್ನ. ಪುಟ್ಟಕ್ಕಲ್ಲ ಅಲ್ಲ, ಆಕ್ಷೇಪಣೆಗಳು ಬಿಡ್ರಿ. ಏನೋ ಸಿಕ್ಕಿದ್ರೆ ಆಕ್ಷೇಪಣೆಗಳಿತ್ತು. ಆ ಭಗವಂತ ಇದ್ದ, ಸಂವಿಧಾನ ಇತ್ತು, ಆ ನ್ಯಾಯ ಇತ್ತು, ಆ ನ್ಯಾಯಾಲಯ, ಸಂವಿಧಾನ, ಆ ದೇವರು. ಏನು ಟೀಕೆ ಟಿಪ್ಪಣಿಗಳು ಮತ್ತು ಇನ್ನು ತೀಟಿಗಳು ಎಲ್ಲ ಗಲಾಟೆಗಳು ಏನೇನು ಮಾಡೋಕ್ಕೆ ಹೋದ್ರು ಕೂಡ ಏನೂ ಸಿಕ್ಕಲಿಲ್ಲ. ಏನಂತ ಬಂದು ಹೇಳ್ತಾರೋ ನಿಮ್ಗೆ ಹೇಳ್ಕೊಳ್ಳಿ, ಏನೂ ಇಲ್ಲ. ನಾವು ಏನು ಅಂದ್ಕೊಂಡಿದ್ದು ಅದ್ರ ಪ್ರಕಾರ ಆಗಿದೆ, ಯಾವುದ್ಯಾವುದು ಏನೇನೂ ಆಗಿಲ್ಲ. ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕಾಗ್ತದೆ. ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ. ನಿಮಗೂ ಒಂದು ವಿಷಯ ನಾನು ಹೇಳೋದೇನೆಂದರೆ, ತುಂಬ ಬೇಜಾರುಪಟ್ಟಿದ್ದೀರಿ, ತುಂಬ ನೋವು ತಿಂದಿದ್ದೀರಿ. ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪೇನಿದೆ, ಆ ತೀರ್ಪು ಇವತ್ತು ನೋಡಿದ್ದೀವಿ ನಾವು. ಫೈನಲ್ಲಾಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಮಾಡ್ತದೆ. ಸಮಾಧಾನಕರವಾಗಿದ್ದೀವಿ, ಖುಷಿಯಾಗಿದ್ದೀವಿ. ನೀವೆಲ್ಲರೂ ಕೂಡ ಧೈರ್ಯವಾಗಿರ್ರಿ. ನ್ಯಾಯಾಲಯ ನಮ್ಮ ಪರ ಇರ್ತದೆ. ಆದರೆ ಒಂದೇನೆಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನು ಬೇರೆ ರೀತಿ ತಗೊಂಡೋಗ್ಬೇಡ್ರಿ. ಇವತ್ತು ಕೌಂಟಿಂಗ್ ಆಗಿದೆ, ಅದೇನೋ ಗೆದ್ದುಬಿಟ್ಟಿವಂತೆ, ನಮ್ಗೆ ಆ ತೊಂದರೆ ಮಾಡಿದರು, ಈ ತೊಂದರೆ ಮಾಡಿದರು ಅಂತೇಳಿ ಗಲಾಟೆ ಮಾಡೋಕ್ಕೆ ಹೋಗೋದು, ಮತ್ತು ಯಾರಿಗಾನ ತೊಂದರೆ ಕೊಡೋಕ್ಕೆ ಹೋಗೋದು. ಯಾರು ಕೊಡಬೇಕು? ನಾವು ಯಾರ ಮೇಲೆ ಗಲಾಟೆ ಮಾಡಬೇಕು? ರೈಟೋ ರಾಂಗು ನಮ್ಮ ತಾಲೂಕಿನ ಜನ, ರೈಟೋ ರಾಂಗು ಹೊಸಕೋಟವ್ರ ಜೊತೆಗೆ ಹೋಗ್ಬಿಟ್ಟವ್ರೆ. ಅವರು ಒಳ್ಳೆ ಬುದ್ಧಿ ದೇವ್ರು ಕೊಡ್ತಾನೆ. ನಾವು ಯಾರ ಮೇಲೆ ತೊಂದರೆ ಮಾಡೋಕ್ಕೆ ಹೋಗ್ಬೇಕು? ನಮ್ಮೂರ ಮೇಲೆ ಮಾಡೋಕ್ಕೆ ಹೋಗ್ಬೇಕು? ಬೇಡ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ಯಾರೂ ಕೂಡ ಅಷ್ಟೇ ಹಳ್ಳಿಗಳಲ್ಲಿ ಆಗಿರ್ಬೋದು, ಮಾಲೂರು ಟೌನಲ್ಲಿ ಆಗಿರ್ಬೋದು, ಎಲ್ಲೇ ಆಗಲಿ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡೋದು ಬೇಡ. ನಮ್ಮದು ಒಂದೇ ಗುರಿ, ಶಾಂತಿಯುತವಾಗಿ ಮಾಲೂರು ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನು ಕಾಪಾಡ್ಕೊಂಡು ಹೋಗೋದು ಮತ್ತು ಮಾಲೂರು ತಾಲೂಕನ್ನು ಅಭಿವೃದ್ಧಿ ಮಾಡೋದು. ನಾನು ಈಗ ಒಂದು ರೀತಿಯಲ್ಲಿ ಈ 2.5 ವರ್ಷ ಟೆನ್ಷನ್ನು, ನೋವು, ಕಷ್ಟ, ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನೂ ಇಲ್ಲ. ಹೊಸ ನಂಜೇಗೌಡ ಆಗ್ತೀನಿ, ನಾನು ಹೊಸ ಬದಲಾವಣೆ ಆಗ್ತೀನಿ. ನನ್ನ ನಮ್ಮಿನವ್ರನ್ನ ಕೈ ಹಿಡಿಬೇಕು, ಪಕ್ಷವನ್ನು ಕಟ್ಟಬೇಕು, ತಾಲೂಕಿನ ಡೆವಲಪ್ಮೆಂಟ್ ಮಾಡಬೇಕು, ತಾಲೂಕನ್ನ ಶಾಂತಿಯುತವಾಗಿ ತಗೊಂಡು ಹೋಗಬೇಕು. ಇದು ಒಂದೇ ನನ್ನ ಗುರಿ. ಇದಕ್ಕೆ ಇನ್ನು ಉಳಿದಿರೋ ಒಂದು 2.5 ವರ್ಷ ನಾನು ಒತ್ತನ್ನು ಕೊಡ್ತೀನಿ.
ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ಸಂತೋಷವಾಗಿರ್ರಿ, ಖುಷಿಯಾಗಿರ್ರಿ. ಆದರೆ ಎಲ್ಲೂ ಏನೂ ಕೂಡ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಆಮೇಲೆ ಮತ್ತೆ